ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಗ್ಯಾಸ್ಟ್ರಿಕ್ ಕಲರ್ ಥೆರಪಿ ಕೊಡ್ತೀವಿ, ಹೊಟ್ಟೆನ ತಣ್ಣಗೆ ಮಾಡ್ತಾ ಇದೀವಿ, ಸೂಪರ್. ನೀನು ಮತ್ತೆ ಹೋಗಿ ಮಿರ್ಚಿ ಬೋಂಡ ಬಜ್ಜಿ ತಿಂದರೆ ಅಗೇನ್ ಸ್ಟಮಕ್ ಹೀಟ್ ವಿಲ್ ರೈಸ್ ಅಲ್ವಾ. ಚಕ್ಕೆ, ಲವಂಗ, ಓಕೆ, ಜಿಂಜರು, ಪೆಪ್ಪರು, ಶುಂಠಿ ಅವೆಲ್ಲ ಹೆವಿ ಫೈರ್ ಅವು. ಅದನ್ನು ಹಿತವಾಗಿ ಮಿತವಾಗಿ ಬಳಸ್ಬೇಕು. ನಮ್ಮಮ್ಮ ತೊಲೆ ಲೆಕ್ಕದಲ್ಲಿ ತಗೋತಾ ಇದ್ದು ಚಕ್ಕೆ ಲವಂಗನ. ತೊಲೆ ಅಂದರೆ ಗೊತ್ತಾ? 12 ಆಣೆ ಹಳೇ ₹1 ಬರ್ತಾ ಇತ್ತಲ್ಲ ಅದು. ಇವಾಗ ನಾನೇನು ತಿಂಗ್ತಾಳೆ, ಕಾಲು ಕೆಜಿ ತಗೋತಾಳೆ, 1/4 ಕೆಜಿ ಪೆಪ್ಪರು, 1/4 ಕೆಜಿ ಚಕ್ಕೆ ಎಲ್ಲ. ಅಂದರೆ ಪ್ರತಿಯೊಂದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಈ ಬೆಳ್ಳುಳ್ಳಿ ನಮ್ಮಮ್ಮ 100 ಗ್ರಾಮು 200 ಗ್ರಾಮು 1/4 ಕೆಜಿ ತೊಗೊಂಡವ್ರು. ಇವತ್ತು ಯಾರ ಮನೆಯಲ್ಲಿ ಹೋಲ್ಸೇಲ್ ತಗೋತಾರೆ, 3-4 ದಡೆವ್ ಅಂತೇಳಿ. ಯಾಕೆ ಅಂದರೆ ವಿ ಆರ್ ಪುಟ್ಟಿಂಗ್ ಏನಾರು ಟೇಸ್ಟ್ ಬರಲಂತನೋ ಇನ್ನೊಂದು ವಿ ಆರ್ ಪುಟ್ಟಿಂಗ್ ಮೋರ್ ಮಸಾಲಾಸ್. ಈ ಕಲರ್ ಥೆರಪಿ ಜೊತೆಗೆ ಸ್ಟಮಕ್ ಹೀಟ್ ಎದರಿಂದ ಆಗುತ್ತೆ, ಅದನ್ನು ಕಡಿಮೆ ಮಾಡಬೇಕು. ಮಸಾಲೆ ಕಮ್ಮಿ ಮಾಡಿ ಬಳಸ್ಬೇಡಿ ಅಂತ ಹೇಳ್ತಾ ಇಲ್ಲ, ಹಿತವಾಗಿ ಮಿತವಾಗಿ ಗ್ರಾಮ್ ಲೆಕ್ಕದಲ್ಲಿ ತಗೊಂಡು ಬೆಳೆಸ್ಬೇಕು, ಕೆಜಿ ಲೆಕ್ಕದಲ್ಲಿ ಅಲ್ಲ. ಎರಡನೇದು, ಒಂದು ಆಹಾರ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎರಡನೇದು, ಕುಂತಲ್ಲೇ ಕುಂತಿರ್ತೀರ, ಸ್ವಲ್ಪ ಓಡಾಡಿ. ಯಾವಾಗ ಕುಂತಲ್ಲೇ ಕುಂದಿರ್ತೀರಲ್ಲ, ಅಗ್ನಿ ಸ್ಟಕ್ ಆಗಿಬಿಡ್ತೈತೆ. ಸ್ವಲ್ಪ ಎತ್ತೋದು, ಇಳಿಸೋದು, ಬಗ್ಗೋದು, ಏನೋ ಒಂದು ಏರೋಬಿಕ್ಸ್ ಮಾಡ್ತಿರೋ, ಇಲ್ಲ ಜಿಮ್ಮಿಗೆ ಹೋಗ್ತಿರೋ, ಯೋಗ ಮಾಡ್ತಿರೋ, ಲೆಫ್ಟ್ ಟು ಯು, ನಿಮ್ಮ ದೇಹ ಸ್ವಲ್ಪ ಚಲನೆ ಕೊಡಿ.